ಇನ್ನು ಪ್ರಕರಣದಲ್ಲಿ A1 ಆಗಿರುವಂತಹ ಪವಿತ್ರ ಗೌಡ ಕೋಟ್ಯಾಧಿಪತಿಯಾದಂತಹ ಕಥೆ ಇದೆಯಲ್ಲ, ಆ ಕಥೆನೇ ರೋಚಕ. ಸಿಂಗಲ್ ರೂಮ್ ನಲ್ಲಿ ವಾಸವಿದ್ದಾಕೆ ಬಂಗ್ಲೆ ಹೇಗೆ ಸೇರಿದ್ಲು ಅನ್ನೋದೇ ಅಚ್ಚರಿ. ಮೊದಲ ಸಿನಿಮಾಗೆ ಆಕೆ ಪಡ್ಕೊಂಡಿದ್ದು 25,000 ರೂಪಾಯಿ ಸಂಭಾವನೆ. ಸಿನಿ ಪ್ರಪಂಚಕ್ಕೆ ಬರೋ ಮೊದಲೇ ಮದುವೆಯಾಗಿತ್ತು ಪವಿತ್ರ ಗೌಡಗೆ. ಪವಿತ್ರ ಬದುಕಿನ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ನಿರ್ದೇಶಕ ಮಾತನಾಡಿದ್ದಾರೆ. ಪವಿತ್ರ ಗೌಡನ ಇಂಡಸ್ಟ್ರಿಗೆ ಪರಿಚಯಿಸಿದ್ದಂತಹ ನಿರ್ದೇಶಕ ವಿಶಾಲ್ ಈ ಬಗ್ಗೆ ಮಾತನಾಡಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಲೋಕೇಶ್ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಪ್ರಕರಣದಲ್ಲಿ ನಟಿ ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ. ಪವಿತ್ರ ಗೌಡ ಅನ್ನೋ ಹೆಸರು ಕೇಳ್ತಿದ್ದಂಗೆ ಅವರ ಹಿನ್ನೆಲೆ ಬಗ್ಗೆ ಸಾಕಷ್ಟು ಕುತೂಹಲದ ಪ್ರಶ್ನೆಗಳಿತ್ತು. ಪವಿತ್ರ ಗೌಡ ಯಾರು, ಬಡತನದಿಂದ ಈ ಮಟ್ಟದಿನ ಕೋಟ್ಯಾಧಿಪತಿ ಹೇಗಾದ್ರು ಅನ್ನೋದೆಲ್ಲ ಸಾಕಷ್ಟು ಪ್ರಶ್ನೆ ನಿಮ್ಮನ್ನು ಕಾಡಿರುತ್ತೆ. ಸೊ ಪವಿತ್ರ ಗೌಡರನ್ನ ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದಂಥ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ, ವಿಶಾಲ್ ಅಂತೇಳಿ. ಸೊ ಅವರ ಪವಿತ್ರ ಗೌಡ ಅವರ ಜರ್ನಿ ಮತ್ತೆ ಅವರ ಕಷ್ಟ ನಷ್ಟ ಎಲ್ಲನೂ ಒಟ್ಟಿಗೆ ನೋಡ್ಕೊಂಡು ಬಂದಿರೋ, ಸಿರಿತನ ಬಡತನ ಎಲ್ಲನೂ ತುಂಬ ಹತ್ತಿರದಿಂದ ನೋಡಿರುವಂಥವ್ರು. ಬನ್ನಿ ಮಾತಾಡ್ತಾವಣ. ಸರ್ ನಮಸ್ತೆ. ಸರ್ ಮೊದಲಿಗೆ ಈಗ ಪವಿತ್ರ ಗೌಡ ಅವರು ನೀವು ಇಂಟ್ರೊಡ್ಯೂಸ್ ಮಾಡಿದ್ದು ಕನ್ನಡ ಚಿತ್ರರಂಗಕ್ಕೆ, ಅವರ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಹೆಂಗೆ ಪರಿಚಯ ಆಯ್ತು ಅವರು? ಹೇಳಿದ್ರಿ ಬಡತನ ಸಿರಿತನ. ನಾನು ಬಡತನದ ಪವಿತ್ರ ನೋಡಿದ್ದೀನಿ, ಸಿರಿತನದ ಪವಿತ್ರ ನೋಡಿಲ್ಲ. ಓಕೆ, ಸೊ ಅವಳು ಅಂದರೆ ನಾವು ಸಿನಿಮಾ ಮಾಡುವಾಗ ನಂದು ಮೊದಲನೇ ಸಿನಿಮಾ ಅಗಮ್ಯ ಅಂತ, ಆ ಸಿನಿಮಾಗೆ ಆರ್ಟಿಸ್ಟ್ಗಳು ಹಂಟ್ ಮಾಡ್ತಿರುವಾಗ ಪವಿತ್ರನ ಒಬ್ಬ ಕೋಆರ್ಡಿನೇಟರ್ ಕಡೆಯಿಂದ ರಂಗಶಂಕರದಲ್ಲಿ ಫಸ್ಟು ಮೀಟ್ ಆಗಿದ್ದು. ಸೊ ಅಲ್ಲೇ ಚಿಕ್ಕದಾಗಿ ಆಡಿಷನ್ ಥರ ಮಾಡಿ, ಬಟ್ ಆ್ಯಕ್ಟಿಂಗ್ ಅವಳನ್ನ ನಾವು ಫಸ್ಟ್ ಸೆಲೆಕ್ಟ್ ಮಾಡಿರಲಿಲ್ಲ. ಸೊ ಕಾರಣಾಂತರದಿಂದ ಶೂಟಿಂಗ್ ಶುರು ಆಗೋಕ್ಕಿಂತ ಮುಂಚೆ ಒಬ್ಬರು ಆರ್ಟಿಸ್ಟ್ ಅಂದರೆ ಬರೋಕ್ಕಾಗಲ್ಲ ಅವ್ರಿಗೆ, ಅವ್ರದ್ದು ಬೇರೆ ಸಿನಿಮಾದು ಡೇಟ್ಸು ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಬೇರೆ ಅದರ್ ಚಾಯ್ಸ್ ಇಲ್ಲ. ಆಗಿದ್ದರಿಂದ ನಾವು ಪವಿತ್ರನ ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಿದಾಗ ನಂಗೆ ಕಾನ್ಫಿಡೆಂಟ್ ಇತ್ತು ಅವಳು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಅಂತ. ಹಾಗಾಗಿ ಅವಳು ನಮ್ಮ ಮುಂಚೆ ತುಂಬಾ ಅಡ್ವೈಸ್ ಮಾಡ್ತೀನಿ, ಕೆಲವೊಂದೆಲ್ಲ ಹೇಳ್ಕೊಡ್ತೀನಿ. ಅಡ್ವೈಸ್ ಮಾಡಿ ನಾನು ಹೇಳ್ಕೊಟ್ಟಿದ್ದು ಹೆಂಗೆ ಹೇಳ್ಕೊಡ್ತೀನಿ ಅದೇ ರೀತಿ ಮಾಡು ಅಂತೆಲ್ಲ ಕೊಟ್ಟು ಮಾಡಿ ಅವಳನ್ನ ನಮ್ಮ ಟೀಮಲ್ಲಿ ಒಬ್ಬಳಾಗಿ ಸೇರಿಸ್ಕೊತೀವಿ. ಸೇರಿಸ್ಕೊಂಡು ಶೂಟಿಂಗ್ ಶುರು ಆಗುತ್ತೆ. ಶೂಟಿಂಗ್ ಆಗ್ತಾ 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 ಅವಳು ನಮ್ಮ ಜೊತೆ ಬೆರೀತಾ ಹೋಗ್ತಾಳೆ. ಅಂದರೆ ಒನ್ ಆಫ್ ನಮ್ಮ ಟೀಮಲ್ಲೇ ಅವಳು ಒಬ್ಳು ಗುಡ್ ಫ್ರೆಂಡ್ ಆಗಿ ನಮ್ಮ ಜೊತೆ ಬೆರೀತಾಳೆ. ನಿಮ್ಮನ್ನ ಮೊದಲ ಬಾರಿಗೆ ಭೇಟಿಯಾಗುವಾಗ ಹೇಗಿದ್ರು ಪವಿತ್ರ ಅವರು? ಯಾಕಂದ್ರೆ ನೀವು ಬೇರೆ ಇದರಲ್ಲಿ ಮಾತನಾಡ್ತಾ ಹೇಳ್ದಂಗೆ ಅವರು ಆಲ್ರೆಡಿ ತಾಯಿ ಆಗಿದ್ರು ಅನ್ನೋ ಒಂದು ವಿಚಾರ. ಹೇಗಿದ್ರು ಅಂದರೆ ಅವ್ರ ಪರ್ಸ್ನಲ್ ಮ್ಯಾಟರ್ಸ್ ಏನು ಗೊತ್ತು ಅಂದರೆ, ನಾವು ಪಿಕ್ ಮಾಡೋಕೆ ಹೋಗ್ತೀವಿ ಅಂದರೆ ಅವ್ರು ಶೂಟಿಂಗ್ಗೆ ಪಿಕ್ ಮಾಡೋಕೆ ಹೋದಾಗ ಅವ್ರ ತಾಯಿ ಮಗು ಇರೋದು ಒಂದು ಚಿಕ್ಕ ಬಾಡಿಗೆ ಮನೆ ಕೋಣಗುಂಟೆ ಕ್ರಾಸಲ್ಲಿ ಇತ್ತು. ಮಗು ಗಂಡ ಜೊತೆಗಿರಲಿಲ್ಲ ಅವಾಗ. ಅದ್ರ ಬಗ್ಗೆ ಅವಳು ನಮ್ಮ ಹತ್ರ ಹೇಳ್ಕೊಂಡಿಲ್ಲ, ನಾವು ಯಾವತ್ತೂ ಕೇಳಕ್ಕೆ ಹೋಗಿರಲಿಲ್ಲ. ಏನಾಯಿತು ಎತ್ತ ಅನ್ನೋದೆಲ್ಲ ಗೊತ್ತಿಲ್ಲ. ಮದುವೆ ಆಗಿತ್ತು, ಮಗು ಆಗಿತ್ತು. ಆದರೆ ಅಮ್ಮ, ಮಗಳು ಮತ್ತು ಪವಿತ್ರ 3 ಜನ ಆ ಮನೇಲಿ ಇದ್ದಿತ್ತು. ತುಂಬಾ ಚಿಕ್ಕ ಏಜ್ನಲ್ಲೇ ಮದುವೆ ಆಗಿರ್ತಾರೆ ಅಂದ್ರೆ ಸಿನಿಮಾ ಅನ್ನೋ ಆಯ್ಕೆ ಅವ್ರಿಗೆ ಇಷ್ಟಪಟ್ಟು ಬಂದಿದ್ದ ಅಥವಾ ಹೇಗೆ ಅಂತ ಅನ್ಬಿಟ್ಟು ಅದ್ರ ಬಗ್ಗೆ ಏನಾದ್ರು ಮಾತಾಡ್ಸಿದ್ರೆ ಅಂತ ನೀವು ಮೊದಲ ನೋಡ್ತಲೇ ಹೇಳಿದ್ರಿ, ಕಲಾವಿದಕ್ಕಾಗಲ್ಲ ನೋಡೋಣ ಅನ್ನೋ ತರ ಆಪ್ಷನ್ ಅಲ್ಲಿ ಇಟ್ಟಿದ್ರಿ ಅವರನ್ನು. ಅವಳಿಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಎಲ್ಲರಿಗೂ ಇರುತ್ತೆ, ಒಬ್ಬ ನಟಿ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇತ್ತೇನೋ. ಆದ್ರೆ ಅದಕ್ಕೆ ಬೇಕಾದಂತ ಪ್ರಯತ್ನಗಳು, ಪ್ರಿಪ್ರೇಷನ್ಸು ಅವಳಲ್ಲಿ ಇರಲಿಲ್ಲ. ಸೊ ಹಾಗಾಗಿ ನಾನು ತುಂಬ ಸತಿ ಅಡ್ವೈಸ್ ಮಾಡಿದ್ದುಂಟು. ನಮ್ಮ ಸಿನಿಮಾದಲ್ಲಿ ತೊಗೊಂಡಾದ್ಮೇಲೆ ನಾನು ಹೇಳ್ತೀನಿಲ್ಲ, ತುಂಬಾ ರೀಟೇಕ್ಸ್ ತೊಗೊಳ್ಳೋಳು, ನಾನು ತುಂಬಾ ಬೈದಿದ್ದೀನಿ, ಎಲ್ಲ ಘಟನೆ ನಡೆದಿದೆ. ಆ್ಯಂಡ್ ಕೆಲವೊಂದು ಮೂವಿಗಳಿಗೆ ಕೆಲವು ಡೈರೆಕ್ಟರ್ಸು ನನ್ನನ್ನು ಕೇಳೋರು, ಅವಾಗೂ ಹೇಳಿದ್ದೀನಿ ಬೇಡ ಅಂತ. ಆದರೆ ಒಂದು ಪಂದ್ಯ ಅಂತ ಒಂದು ಮೂವಿಗೆ ಒಂದು ಸಾಂಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಆ ಸಾಂಗ್ ಅದರಲ್ಲಿ ಅವಳು ಆ್ಯಕ್ಟ್ ಮಾಡಿದ್ಲು ಸಾಂಗಿಗೋಸ್ಕರ. ಅದು ಬಿಟ್ಟರೆ ಅವಳು ಪರ್ಸ್ನಲ್ ಜೀವನದ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಇದ್ರ ಬಗ್ಗೆ ನಟನೆ ಅವಳಿಗೆ ಆಸೆ ಇತ್ತು, ಬಟ್ ಅಷ್ಟೊಂದು ಇದಿರಲಿಲ್ಲ, ಈಗರ್ನೆಸ್ ಇರಲಿಲ್ಲ. ನಾನು ಆಗಲೇಬೇಕು ಅದಕ್ಕೆ ಹಾರ್ಡ್ ವರ್ಕ್ ಇರಲಿಲ್ಲ. ಸುಮ್ಮನೆ ಜಾಲಿ ಅಂತ ಜಾಲಿ ಹುಡುಗಿ ಅವಳು. ಅವರ ಮನೆ ಪರಿಸ್ಥಿತಿ ಹೇಗಿತ್ತು ಅಂದರೆ, ಯಾಕಂದರೆ ನೀವೇ ಒಂದು 2-3 ಸರಿ ಅವ್ರನ್ನ ಡ್ರಾಪ್ ಮಾಡೋಕೆ ಹೋಗಿದ್ರಿ, ಮತ್ತೊಂದು ಅಂತ ಹೇಳಿದ್ರಿ. ಮನೆ ಪರಿಸ್ಥಿತಿ ಹೇಗಿತ್ತು? ಅವ್ರ ಕುಟುಂಬದಲ್ಲಿ ಯಾರು ಇದ್ರು ಅಂತ? ಡ್ರಾಪ್ ಮಾಡೋಕೆ ಹೋಗ್ತಿರ್ಲಿಲ್ಲ. ನಾವು ಶೂಟಿಂಗ್ ಹೋಗ್ಬೇಕಾದಾಗ ನಮ್ಮನ್ನೆಲ್ಲ ಪಿಕ್ ಮಾಡಿಕೊಂಡು ಒಂದೇ ಗಾಡಿ ಇರ್ತಾ ಇತ್ತು. ಸೊ ಹಾಗಾಗಿ ನಾವು ಆನ್ ದ ವೇ ಹೋಗ್ತಾ ಕೋಣಂಕುಂಟೆ ಕ್ರಾಸಲ್ಲಿ ಅವಳನ್ನು ಪಿಕ್ ಮಾಡ್ಕೊಂಡು ಹೋದಾಗ ಮನೆ ಹತ್ರ ತನಕ ಹೋಗಿದ್ದುಂಟು. ಅದೇ ಹೇಳಿದ್ನಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅದು ಬಿಟ್ಟರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.